ನಿನ್ನ ಹೆಂಡತಿ ಕ್ಲರ್ಕೆ. ಏನ್ ಹಾಗೆ ನೋಡ್ತಾ ಇದೀಯಾ? ನಿನ್ ಹೆಂಡತಿ ಯಾವ ಕೆಲಸ ಮಾಡ್ತಿದ್ದಾಳೆ ಅಂತಾನೂ ಗೊತ್ತಿಲ್ವಾ? ಅದಕ್ಕೆನಾ ಹಾಲ್ ಪ್ಯಾಕೆಟ್ ತರೋ ಲೆವೆಲ್ಗೆ ಬಂದಿದ್ಯಾ? ಆಫೀಸರಾ, ಮ್ಯಾನೇಜರಾ, ಇಲ್ಲಾಂದ್ರೆ ಟೀಮ್ ಲೀಡರಾ? ಟೀಮ್ ಲೀಡರ್. ನಿನ್ನ ಹೆಂಡತಿ ಕ್ಲರ್ಕೆ. ನಿನ್ನ ಹೆಂಡತಿ ಯಾವ ಕೆಲಸ ಮಾಡ್ತಿದ್ದಾಳೆ ಅಂತಾನೂ ಗೊತ್ತಿಲ್ವಾ? ಕಲ್ಯಾಣಿ ಅಮ್ಮ, ನೋಡು, ಲಂಚ್ ಬಾಕ್ಸ್ ಇಡ್ತಾ ಇದ್ದೀನಿ. ಎಲ್ಲ ತಿನ್ಬೇಕು, ಆಯ್ತಾ? ಯಾವುದು ಬಿಡಬಾರ್ದು. ಸರಿನಮ್ಮ, ಥ್ಯಾಂಕ್ ಯು. ಕಾಲೇಜಿಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಏನಮ್ಮ ನೀನು ಟಿಫನ್ ಮಾಡದೆ ಹೋಗ್ತಾ ಇದೀಯಾ? ಹಶ್ವಾಗ್ತಾ ಇಲ್ಲಮ್ಮ. ಯಾಕೆ ಹಶ್ವಿಲ್ಲ? ಸ್ವಲ್ಪನಾದ್ರೂ ತಿನ್ಕೊಂಡು ಹೋಗು, ತರ್ತೀನಿ ನೀರು. ಎಲ್ಲಿ ಸ್ವಲ್ಪನಾದ್ರೂ ತಿನ್ಕೊಂಡು ಹೋಗು. ಅವನು ಇನ್ನು ಸ್ವಲ್ಪ, ಇನ್ನೊಂಚೂರು. ಬೇಡಮ್ಮ, ಇದು ಒಂದು ತುತ್ತು. ಇದು ಒಂದೇ ಒಂದು ತುತ್ತು, ಒಂದೇ ಒಂದು ತುತ್ತು. ಸರಿನಮ್ಮ, ಬಾಯ್. ಹುಷಾರು. ಬಾಯ್ ಬಾಯ್. ಕಲ್ಯಾಣಿ, ಕಲ್ಯಾಣಿ ಅಮ್ಮ, ಕಲ್ಯಾಣಿಯಲ್ಲಿ ಈಗಷ್ಟೇ ನಿನ್ನ ಶ್ರೀಮತಿಯವರು ಕಾಲೇಜಿಗೆ ಅಂತ ಹೋದ್ರು. ಅದೇನತಿಗೆ ಶೌರ್ಯಾಗ್ ಹೇಳಿಲ್ವಾ? ಹೇಳ್ದೆ ಹಾಗೆ ಹೊಟ್ಟೋದ್ಲಾ? ಮನೇಲಿ ಗಂಡ ಅನ್ನೋ ಪ್ರಾಣಿ ಇದ್ದಾನೆ, ಅವನಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಜ್ಞಾನ ಇದ್ದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಕೆಲ್ಸ ಕಾರ್ಯ ಇಲ್ದೆ ಗಂಡ್ಸು ಮನೇಲಿದ್ರೆ ಕೆಲ್ಸದವನ್ ಆಗೋದಲ್ಲ, ಅವರೇ ಮಾಡ್ಬಿಡ್ತಾರೆ. ಶೌರ್ಯ, ಶೌರ್ಯ, ಏಯ್
ಶೌರ್ಯ ನಿಂತ್ಕೋಪ. ಶೌರ್ಯ, ಕೆಲ್ಸ ಹೋದ್ ದಿನದಿಂದ ನನ್ನ ಮಗನ್ಗೆ ಕಷ್ಟ ಕೊಡೋದೇ ನಿಮ್ಮೆಲ್ಲರ ಕೆಲ್ಸ ಆಗೋಗಿದೆ. ಛೀ! ಬೇಜಾರು ಮಾಡ್ಕೋಬೇಡ ಅನುಪಮ. ಅವಕಾಶ ಸಿಕ್ಕಾಗೆಲ್ಲ ಶೌರ್ಯನ್ಗೆ ಏನಾದ್ರೂ ಒಂದ್ ಹೇಳಿ ಕೋಪ ಬರ್ಸ್ತಿದ್ದಾಳೆ ದಮಯಂತಿ. ಕಲ್ಯಾಣಿ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ಅರ್ಥನೇ ಮಾಡ್ಕೊಳ್ದೆ ಹೀಗೆ ಮಾತಾಡ್ತಿದ್ರೆ ಬೇಜಾರಾಗತ್ತಮ್ಮ. ಕಲ್ಯಾಣಿ ಯಾರಿಗೋಸ್ಕರ ಕಷ್ಟಪಡ್ತಿದ್ದಾಳೆ ಏನು ಅನ್ನೋದು ಅವಳು ಗೊತ್ತಿಲ್ಲದೆ ಇರೋದೇನಲ್ಲ. ಹಾಗ್ ಮಾತಾಡ್ಬೇಕು, ಅದಕ್ಕೆ ಮಾತಾಡ್ತಿದ್ದಾಳಷ್ಟೇ. ಕಲ್ಯಾಣಿ ಇವಾಗ ಹಠತ್ತಾಗಿ ಉದ್ಯೋಗಕ್ಕೆ ಸೇರಿ ಕೆಲಸ ಮಾಡ್ತಿದ್ದಾಳಂದ್ರೆ ಅದು ಶೌರ್ಯನಿಗೋಸ್ಕರ, ತನ್ನ ಮಗುಗೋಸ್ಕರ ಅಲ್ವಾ? ಅಮ್ಮ, ಶೌರ್ಯ ಕೇಳಿಸ್ಕೊಂಡ್ಬಿಡ್ತಾನೆ, ಮೆಲ್ಲಗೆ ಮಾತಾಡಮ್ಮ. ಕೇಳಿಸ್ಕೊಂಡ್ರೆ ಮಾತ್ರ ತಪ್ಪೇನಂದೆ ಅಂತ. ನನ್ನ ಮೊಮ್ಮಗಳು ಬೇಡ್ದಿರೋ ಕೆಲಸ ಮಾಡ್ತಿಲ್ಲ ಅಲ್ವಾ? ಕಷ್ಟಪಡ್ತಾ ಅವಳು ತಾನೂ ಬೆಳೆದು ತನ್ನ ಕುಟುಂಬನ ಮೇಲ್ ತರಬೇಕು ಅನ್ಕೋತಿದ್ದಾಳೆ. ನಾನು ಹೇಳಿದ ಮಾತು ನೆನಪಲ್ಲಿಟ್ಕೊಂಡು ಗಂಡ ಕಷ್ಟದಲ್ಲಿದ್ರೆ ಹೆಂಡತಿಯಾಗಿ ತನ್ನ ಜೊತೆಗೆ ನಿಂತಿದ್ದಾಳೆ. ಅದನ್ನ ತಪ್ಪು ಅನ್ಕೊಂಡ್ರೆ ನಮ್ಮನ್ನ ನಾವು ಕೀಳಾಗಿ ನೋಡ್ಕೊಂಡ ಹಾಗೆ. ಚೇಂಜ್ ಇಲ್ಲಮ್ಮ. ಚೇಂಜ್ ಇಲ್ಲ ಅಂದ್ರೆ ಹಲೋ ಹಲೋ ಚೇಂಜ್ ಕೊಡದೆ ಹೋಗ್ತಾ ಇದೀರಲ್ಲ. ಚೇಂಜ್ ಇಲ್ಲ ಅಂತ ಹೇಳದ್ನಲ್ಲಮ್ಮ. ಇಲ್ಲ ಅಂತ 10 ರೂಪಾಯಿ ಕೊಡದೆ ಹಾಗೆ ಹೊರಟೋಗ್ತೀರಾ? ಸರಿ, ನಿನ್ ಹತ್ರ ಇದ್ರೆ ನೀನೇ ಕೊಡು. ನನ್ನ ಹತ್ರ ಇದ್ದಿದ್ರೆ 50 ಏನು ಕೊಡ್ತಾ ಇದ್ದೆ. ನನ್ನ ಹತ್ರನೂ ಇಲ್ಲಮ್ಮ, ನಾನೇನ್ ಮಾಡ್ಲಿ? ನಾನು 10 ರೂಪಾಯಿ ಕೊಟ್ಬಿಟ್ಟು ನೀವು ಹೋಗಿ. ಅಯ್ಯ, 10 ರೂಪಾಯಿಗೋಸ್ಕರ ಯಾಕಮ್ಮ ಈ ರೀತಿ ಆಡ್ತಿದ್ಯಾ? 10 ರೂಪಾಯಿ ಇದ್ದಾಗ ಗೊತ್ತಾಗಲ್ಲ, ಇಲ್ದೆ ಇದ್ದಾಗ ಗೊತ್ತಾಗತ್ತೆ. ಈಗಿನ ಕಾಲದಲ್ಲಿ 10 ರೂಪಾಯಿ ಏನಮ್ಮ ಬರುತ್ತೆ? ಏನ್ ಬರುತ್ತಾ? 10 ರೂಪಾಯಿಗೆ ಬಟ್ಟೆ ಹೋಗಿ ಡಿಟರ್ಜೆಂಟ್ ಬರುತ್ತೆ, ಮಕ್ಳು ತಿನ್ನೋ 2 ಚಾಕ್ಲೇಟ್ ಬರುತ್ತೆ, 4 ಜನ ಟೀ ಕುಡಿಯೋದಕ್ಕೆ ಹಾಲ್ ಪ್ಯಾಕೆಟ್ ಬರುತ್ತೆ. ನೀನ್ ನನ್ನ 10 ರೂಪಾಯಿ ಕೊಡದೆ ಹೇಗ್ ಹೋಗ್ತೀಯೋ ನಾನು ನೋಡ್ತೀನಿ. ನನಗದೆಲ್ಲ ಗೊತ್ತಿಲ್ಲ, ನನಗ್ ದುಡ್ಡು ಬೇಕಷ್ಟೇ. ನನ್ನ 10 ರೂಪಾಯಿ ನನ್ನ ಕೊಡಿ. ಜೈ ಸರ್ ಬರೋ ಅಷ್ಟೊತ್ತಿಗೆ ಎಲ್ಲರೂ ಪಂಚ್ ಕೊಡ್ಬೇಕು. ಸರ್ ನಿನ್ ಹಿಂದೆನೆ ಒಳಗಡೆ ಬಂದ್ರು, ಅದನ್ನ ನೋಡ್ದೇನೆ ನೀನೇನೋ ಆಟೋ ಡ್ರೈವರ್ ಜೊತೆ ಜಗಳ ಮಾಡ್ತಿದ್ಯಾ? 10 ರೂಪಾಯಿ ಚಿಲ್ರೆ ಕೊಡದೆ ಹೋಗ್ತಾ ಇದ್ದಾನೆ. ಬಿಟ್ಬಿಡೆ, ಸರ್ ಬೈತಾರೆ ಬಾ. ಏನಕ್ಕೆ ಬಿಡ್ಬೇಕು? ದುಡ್ಡೇನ್ ಸುಮ್ನೆ ಬರತ್ತಾ? ಏನಮ್ಮ, ಏನೋ ಕೋಟಿ ಕೋಟಿ ಎತ್ಕೊಂಡು ಹೋಗ್ತಿರ್ತಾರ ಮಾತಾಡ್ತಿದ್ಯಾ? ನನ್ಗೆ ಆ 10,000ಕ್ಕೆ ಸಮಾನ. ಮೊದ್ಲು ನನ್ ದುಡ್ಡು ಕೊಡು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನನ್ ಗಂಡನೇ ಪೊಲೀಸ್ ಆಫೀಸರ್, ಗೊತ್ತಾ? ಏನ 10 ರೂಪಾಯಿಗೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? 10 ರೂಪಾಯಿಗೋಸ್ಕರ ನಿನ್ ಗಂಡನ ಪೊಲೀಸೇ ಮಾಡ್ಬಿಟ್ಯಾ? ಸರಿಯಾಗಿದ್ಯಾ ನೀನು? ಸರಿ ಬಿಡು ಬಾ. ನನ್ 10 ರೂಪಾಯಿ ನನಗೆ ಬೇಕು. ಅಯ್ಯೋ ಇರಮ್ಮ, ನೋಡ್ತೀನಿ. ಹಾ, ಸಿಕ್ತು, ತಗೋ. ನೋಡಿದ್ಯಾ, ನನ್ ಗಂಡ ಪೊಲೀಸ್ ಅಂತ ಹೇಳೋವರೆಗೂ ಅವ್ನ್ 10 ರೂಪಾಯಿ ಕೊಡ್ಲಿಲ್ಲ. ಸರಿ, ನೀನ್ ಮೊದ್ಲು ನಡಿ, ಸರ್ ಬೈತಾರೆ. ನಿಲ್ಲು ನಿಲ್ಲು, ನಿಮ್ ಬಾಸ್ ಏನಾದ್ರು ನನ್ನ ಈ ಕಾಲೇಜ್ ಡ್ರೆಸ್ ಅಲ್ಲಿ ನೋಡಿದ್ರೆ ಜಗಳ ಮಾಡ್ತಾರೆ. ನಾನ್ ಬದಲಾಯಿಸ್ಕೊಂಡ್ ಬರ್ತೀನಿ, ನೀನ್ ಹೋಗು. ಹಾ ಸರಿ. ನಿನ್ ಹೆಂಡತಿ ಬಂದು ನಮ್ಮ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು, ಮತ್ತೆ MD ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ಯಾ? ನಿನ್ನ ಹೆಂಡತಿ ಕ್ಲರ್ಕೇ. ನಿನ್ ಹೆಂಡತಿ ಯಾವ ಕೆಲಸ ಮಾಡ್ತಿದ್ದಾಳೆ ಅಂತಾನೂ ಗೊತ್ತಿಲ್ವಾ?
ಇಲ್ಲ ಅಂದ್ರೆ ಟೀಮ್ ಲೀಡರಾ? ಆ ಟೀಮ್ ಲೀಡರ್. ಕಲ್ಯಾಣಿ ಇವಾಗ ಹಠತ್ತಾಗಿ ಉದ್ಯೋಗಕ್ಕೆ ಸೇರಿ ಕೆಲಸ ಮಾಡ್ತಿದ್ದಾಳಂದ್ರೆ ಅದು ಶೌರ್ಯನಿಗೋಸ್ಕರ, ತನ್ನ ಮಗುಗೋಸ್ಕರ ಅಲ್ವಾ? ಅಮ್ಮ, ಶೌರ್ಯ ಕೇಳಿಸ್ಕೊಂಡ್ಬಿಡ್ತಾನೆ, ಮೆಲ್ಲಗ್ ಮಾತಾಡಮ್ಮ. ಶೌರ್ಯ, 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 ಏನಮ್ಮ? ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ತಿಂಡಿ ಆಯ್ತಾ? ಹಸುವಿಲ್ಲಮ್ಮ. ತಿಂಡಿ ತಿಂದೆ ಏನು ನೀನು? ಇರು, ತಗೊಂಡ್ ಬರ್ತೀನಿ. ಅಮ್ಮ, ಏನೋ ಸುಟ್ಟು ವಾಸನೆ ಬರ್ತಿದೆ. ಇದೇನತ್ಗೆ, ನೀವಿಲ್ಲೇ ಇದ್ರೂ ಉಪ್ಪಿಟ್ಟು ಸೀದ್ ಹೋಗಿರೋ ವಾಸನೆ ಬರ್ತಿದೆ. ಸೀದ್ ವಾಸನೆ ಬರ್ತಿದ್ಯಾ? ನನಗ್ ಬರ್ತಿಲ್ವೇ? ಅದೇನು, ನೀವೇ ಮಾಡ್ತಾ ವಾಸನೆ ಬರ್ತಿಲ್ವೇ ಅಂತಿದ್ದೀರಾ? ಉಪ್ಪಿಟ್ಟು ತಣ್ಣಗಾಗಿತ್ತು, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ದೆ. ನನ್ ಮಗನ್ ಬಗ್ಗೆ ನಿನ್ಗೆ ಗೊತ್ತಲ್ಲ, ಬಿಸಿಯಾಗಿದ್ರೆ ಮಾತ್ರ ತಿನ್ನೋದವನು. ಅದಕ್ಕೆ ಬಿಸಿ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಹೀಗೆಲ್ಲ ಸೀದ್ ಹೋದ್ಮೇಲೂ ಯಾಕೆ ಬಿಸಿ ಮಾಡ್ದೆ ಅಂತಿದ್ದಾರೆ? ಶೌರ್ಯ, ತಗೋ ತಿನ್ನು. ಏನಮ್ಮ ಇದು? ಉಪ್ಪಿಟ್ಟು ಕಣೋ. ನಾನ್ ಮಾಡಿದ್ದು ಅನ್ಕೊಂಡ್ಯಾ? ಅನುಪಮ ಮಾಡಿರೋದು ಕಣೋ. ಅಯ್ಯೋ, ಅದ್ಗೆ ಉಪ್ಪಿಟ್ಟು ಹಾಗೆ ಮಾಡಿದ್ದು ಇದಕ್ಕ? ನೋಡು ಹೇಗ್ ಸೀದ್ ಹೋಗಿದೆ ಅಂತ. ಮಗಳಿಗೆ ಕಾಲೇಜ್ಗೆ ಹೋಗೋ ಅವಸರ, ಅಮ್ಮನ್ಗೆ ಅಂಗಡಿ ತೆಗಿಯೋ ಅವಸರ. ನಮ್ ಬಗ್ಗೆ ಯೋಚನೆ ಮಾಡೋಕ್ ಸಮಯ ಇದ್ಯಾ? ಏನೋ ಮಾಡ್ಬೇಕಲ್ಲ ಅಂತ ಹೀಗ್ ಮಾಡ್ ಬಿಸಾಕ್ ಹೋಗ್ತಾರೆ. ಹೆಂಡ್ತಿನ ಆಚೆ ಕಳ್ಸೋದಕ್ಕೆ ಒಪ್ಕೊಂಡ್ಮೇಲೆ ಇಂಥದ್ದೆಲ್ಲ ತಪ್ಪಲ್ಲ ಬಿಡು, ತಿನ್ನು. ನನಗೆ ಹಸಿವು ಬೆಳಗ್ಗೆನೆ ಸತ್ತೋಯ್ತಮ್ಮ. ಹಾಗಂದ್ರೆ ಹೇಗೆ ಶೌರ್ಯ? ಮಗಳಿಗೆ ಮಾತ್ರ ಆಫೀಸಿಗೆ ಹೋಗ್ತಿದ್ರೆ ಅವಸರದಲ್ಲಿ ಹಿಂದೆ ಹೋಗಿ ತಿನ್ಸಿದ್ರು, ನಿನಗ್ ಮಾತ್ರ ಹೀಗ್ ಮಾಡಿದ್ರು. ಏನೋ ನಿನಗ್ ನಿಮ್ಮಮ್ಮ ಇರೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ನಿನ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಅಷ್ಟಕ್ಕೆ ಎಲ್ ಮುಗಿಯತ್ತೆ. ಆಫೀಸಲ್ಲಿ ಏನೋ ಲೀಡರ್ ಆಗಿ ಅಲ್ಲಿ ದೊಡ್ಡ ಪ್ರಶಸ್ತಿ ಕೊಡ್ತಾರೆ. ಮೊದಲನೇ ತಿಂಗಳು ಸಂಬಳ ಬರ್ಲಿ ಇರು, ಮನೇಲಿ ನಮ್ಮೇಲ್ ಕೂತು ಸವಾರಿ ಮಾಡ್ತಾಳೆ. ಶೌರ್ಯ, ನಾವಿಷ್ಟೆಲ್ಲ ಮಾತಾಡಿದ್ರು ಏನು ಮಾತಾಡ್ದೆ ಹೋಗ್ತಾ ಇದ್ದಾನೆ. ಏನಾಯ್ತು ಇವನ್ಗೆ? ಕಲ್ಯಾಣಿ, ಸುಳ್ಳು ಹೇಳಿ ಎಲ್ರ ಮುಂದೆ ನನ್ನ ಫೂಲ್ ಮಾಡ್ತಿದ್ಯಾ? ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು? ನನ್ನ ಹೆಂಡತಿ ಏನು ಕೆಲಸ ಮಾಡ್ತಿದ್ದಾಳೆ ಅಂತ ಅವನು ಯಾರೋ ಹೇಳಿ ನಾನು ಯಾಕೆ ತಿಳ್ಕೋಬೇಕು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾಕೆ ಲೇಟು? ಟೈಮಿಗೆ ಸರಿಯಾಗಿ ಬಂದೆ ಸರ್. ಆಚೆ ಏನೋ ಕೆಲಸ ಬಂತು, ಹಾಗೆ ನಿಂತೆ.
ಹೌದೌದು, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದಕ್ಕೆ ಆಟೋ ಡ್ರೈವರ್ ಹತ್ರ ಆಫ್ಟರ್ ಆಲ್ 10 ರೂಪಾಯಿಗೋಸ್ಕರ ಜಗಳ ಆಡೋದೆ ಅಲ್ವಾ? 10 ರೂಪಾಯಿ ಅನ್ನೋದು ಆಫ್ಟರ್ ಆಲ್ ಅಲ್ಲ ಸರ್. ಮುಂಚೆ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ದಿನ ಎಲ್ಲ ಕಷ್ಟಪಟ್ಟು ಬರೋ ಅಂತ ಸಂಬಳನ ದಿನದ ಲೆಕ್ಕದಲ್ಲಿ ಕೂಡಿಡ್ತಾ ಹೋದ್ರೆ ಆವಾಗ ಅರ್ಥ ಆಗತ್ತೆ ರೂಪಾಯಿಗೆ ಬೆಲೆ. ಅದು ನಿನಗೆ ಹೆಚ್ಚೇ ಆಗಿರ್ಬೋದು, ಸಾರ್ಗಲ್ವಲ್ಲ. ನಿನ್ನ 10 ರೂಪಾಯಿಗೋಸ್ಕರ ಸಾರ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಟೈಮ್ ಬೆಲೆ ಗೊತ್ತಿದ್ರೆ ದುಡ್ಡನ್ನ ಆಫ್ಟರ್ ಆಲ್ ಅಂತ ಯಾರೂ ಹೇಳಲ್ಲ. ಆದ್ರೆ 5 ರೂಪಾಯಿ ಆದಾಯದಿಂದ ತಿಂಗಳಿಗೆ ಕೋಟಿ ಸಂಪಾದಿಸೋ ಸರ್ಗೆ 10 ರೂಪಾಯಿ ಆಫ್ಟರ್ ಆಲ್ ಆಗಿ ಕಾಣಿಸುತ್ತೆ. ನೀವು 5 ರೂಪಾಯಿ ಆದಾಯನ ಕ್ಷಣದಲ್ಲಿ ಸಂಪಾದಿಸೋದಕ್ಕೋಸ್ಕರ ಕಷ್ಟಪಡ್ತಿದ್ರೆ, ನಾನು ನಮ್ಮವ್ರ ಕಷ್ಟನ ಆಟೋಗೆ ಖರ್ಚು ಮಾಡಿದೆ. ಅವ್ರಿಗಿವತ್ತು ಜಾಬ್ ಇಲ್ಲ. ಸೊ ಸ್ಯಾಲ್ರಿ ಬರೋವರೆಗೂ ಒಂದೊಂದು ಪೈಸೆನೂ ಹುಷಾರಾಗಿ ನೋಡ್ಕೋಬೇಕಲ್ವಾ ಸರ್? ನಿಮ್ಮ ಹಸ್ಬೆಂಡ್ಗೆ ಜಾಬ್ ಹೋಗಿದೆ ಅನ್ನೋ ಫ್ರಸ್ಟ್ರೇಷನ್ನ ಎಲ್ರ ಮೇಲೂ ತೋರಿಸ್ತಿದ್ಯಾ? ಮಾಮೂಲಿಯಾಗಿ ತೋರಿಸ್ತಿಲ್ಲ ಸರ್. ಸರ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿಲ್ಲ ಅಂದೆ ನನ್ನ ಮೇಲೆ ಕೈ ಮಾಡಿದ್ಲು ಸರ್. ನಿಜಾನ ಕಲ್ಯಾಣಿ? ಅವನಿಗೆ ಹೊಡೆದಿದ್ದು ನಿಜಾನೇ ಸರ್, ಆದ್ರೆ ಆಫೀಸ್ ಕೆಲಸ ಮಾಡುವಾಗಲ್ಲ. ಹೊರಗಡೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಹಾಗೆ ಮಾತಾಡ್ದ, ಹೊಡೆದೆ. ಮಾಡೋದು ಆಫೀಸಲ್ಲಿ ಕ್ಲರ್ಕ್ ಜಾಬು, ಅದಕ್ಕೆ ಆತ್ಮಾಭಿಮಾನ ಬೇರೆ. ಇಂಥವ್ರು ನಮ್ಮ ಆಫೀಸ್ನಲ್ಲಿ ಇರಬಾರ್ದು ಸರ್, ತೆಗ್ದಾಕಿ. ಏನ್ ಕಲ್ಯಾಣಿ, ಮ್ಯಾನೇಜರ್ಗೆ ಹೊಡೆದ್ಯಾ? ಅವನು ಮ್ಯಾನೇಜರ್ ಆಗಿ ಮಾತಾಡ್ಲಿಲ್ಲ ಸರ್, ಅವನು ನನಗೆ ಕೀಳಾಗಿ ಮಾತಾಡ್ದ, ಅದಕ್ಕೆ ಹೊಡೆದೆ. ನಿನ್ ಬಗ್ಗೆ ನಾನು ಹಾಗೆ ಮಾತಾಡಿದ್ದೀನಿ, ನಂಗೂ ಹೊಡಿತೀಯಾ? ಮಾಡೋ ಕೆಲಸದಲ್ಲಿ ತಪ್ಪಿತ್ತು ಅಂತ ಬೈದಿದ್ರಿ, ಆ ಕಾರಣಕ್ಕೆ ತಲೆ ತಗ್ಗಿಸ್ದೆ. ಅದೇ ಅವನ್ ಮಾತಾಡಿದ ಹಾಗೆ ನೀವು ನನ್ನ ಹತ್ರ ಮಾತಾಡಿದ್ರೆ ನಿಮ್ಗೂ ಹಾಗೆ ಹೊಡಿತಾ ಇದ್ದೆ. ನೋಡಿದ್ರ ಸರ್, ಬಾಸ್ ಅನ್ನೋ ಗೌರವ ಇಲ್ಲದೆ ಹೇಗೆ ಮಾತಾಡ್ತಿದ್ದಾಳೆ ಅಂತ? ಇನ್ನೂ ಏನ್ ನೋಡ್ತಿದ್ದೀರಾ ಸರ್? ಕಳಿಸ್ಬಿಡಿ ಸರ್. ನಿನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಆದ್ರೆ ಯಾರಿಗಾದ್ರೂ ಹೊಡೆದ್ಬಿಡ್ತೀಯಾ?